ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು. ನನ್ನ ಮುಖಂಡರುಗಳಿಗೆ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇರ್ತದೆ ಎಲ್ಲರಿಗೂ ಅವ್ರನ್ನ ನಾನು ಚಿರಋಣಿಯಾಗಿರ್ತೀನಿ. ಅವರ ಋಣ ನಾವು ಯಾವಾಗ ತೀರಿಸ್ತಿರೋ ಗೊತ್ತಿಲ್ಲ. ಇದೇ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಟಿರೋದ್ರಿಂದ ಅವರೆಲ್ಲರೂ ಕುಟುಂಬಕ್ಕೆ ಇಷ್ಟಪಡ್ತೀನಿ. ಈ ಸತಿ ಎಲ್ಲ ಒಳ್ಳೆ ಮಳೆ ಬೆಳೆ ಆಗಿದೆ, ಒಂದು ಸಂತೋಷದ ಸುದ್ದಿ. ಇವತ್ತು ನಾವು ನಮ್ಮ ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದ, ನನ್ನ ಜನರ ಬೆಂಬಲದಿಂದ, ದೇವರ ಆಶೀರ್ವಾದದಿಂದ ಇವತ್ತು 50 ವರ್ಷ ವಸಂತಗಳನ್ನ ನಾನು ಪೂರೈಸಿದ್ದೀನಿ. ಒಂದು ಖುಷಿ, ಯಾಕೆಂದರೆ ದೇವರು ನಾನು ಕೇಳಿದ್ದೆಲ್ಲ ಕೊಟ್ಟಿದ್ದಾನೆ. ಚುನಾವಣೆಯಿಂದ ಸೋಲು ಗೆಲುವು ಸಹಜ, ಬಟ್ ನಾನು ಏನೇನು ಕೇಳಿದ್ದೇನೆ ಎಲ್ಲ ಕೊಟ್ಟಿದ್ದೇನೆ. ನನ್ನ ತೃಪ್ತಿಕರ್ತನಾಗಿ ಇವತ್ತು 50 ವರ್ಷ ಪೂರೈಸಿದ್ದೀನಿ. ಇದೇ ಥರ ನನ್ನ ತಗೊಂಡೋಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇವತ್ತೇನು ಸರಳವಾಗಿ ಏನು ಕಾರ್ಯಕ್ರಮ ನಾವೇ ಮುಖಂಡರು ನಂಬ್ಕೊಂಡಿದ್ದಾರೆ. ಆ ಕಂಪ್ಯೂಟರ್ ತರಬೇತಿ ಪಡೆದಿರೋದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡ್ತಿದೆ. ಟೈಲರಿಂಗ್ ಮಿಷಿನ್ ಒಂದು 50 ಮಿಷಿನ್ ಕೊಡ್ತಾ ಇದ್ದೀರಾ, ಬಿಟ್ಟರೆ ಬೇರೆ ಏನು ಇಟ್ಕೊಂಡಿಲ್ಲ. ಸರ್, ಕ್ಷೇತ್ರದ ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಯಾಕಂತಂದರೆ ನೀವು ಗೆದ್ದರೂ ಸೋತರೂ ಅಲ್ಲಿನ ಜನರು ಮನೆ ಮಗನಾಗಿ ಸ್ವೀಕಾರ ಮಾಡಿದ್ದಾರೆ. ಅಲ್ಲಿನ ಜನರು ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡ್ಕೊಂಡು ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್ ಜನತೆಗೆ? ಜನರಿಗೆ ನಾವು ತಪ್ಪಾಗ್ಬಿಟ್ಟಿದೆ ಅಂತ ಅವರು ಅನ್ಕೊತಾ ಇದ್ದಾರೆ. ತಪ್ಪಾಗ್ಬಿಟ್ಟಿದೆ ಅಣ್ಣ, ನೆಕ್ಸ್ಟ್ ಟೈಮ್ ಆ ಥರ ಆಗಲ್ಲ, ಒಂದು ಅವಕಾಶ ಆಗುತ್ತೆ ಖಂಡಿತ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು MP ಚುನಾವಣೆಯಲ್ಲಿ ಇವತ್ತು ನಾವು ಲೀಡು ತಾಲೂಕಲ್ಲಿ ಇಡೀ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲೇ ನಮ್ಮ ಗೌರಿಬಿದನೂರು ಹೈಯೆಸ್ಟು ಮತ ಕೊಟ್ಟಿರೋಂಥ ಕ್ಷೇತ್ರ ನಮ್ಮ ಗೌರಿಬಿದನೂರು. ಸೊ ವಾತಾವರಣ ನೋಡಿದಾಗ ಮುಂದಿನ ದಿನಗಳಲ್ಲಿ ನಮಗೆಲ್ಲ ಅವಕಾಶಗಳು ಮುಂದೆ ಕಾಣಿಸ್ತಿದೆ. ಆ ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದ ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ಚುನಾವಣೆ ಅಂದಾಗ ನಾವು ನಿಂತ್ಕೊಳ್ಳೇಬೇಕಲ್ಲ, ಮಾಡಲೇಬೇಕಲ್ಲ. ಯಾರ್ಯಾರು ನಿಂತ್ಕೊಬೇಕು ಅಂತ ಬರ್ತಾರೋ ಅವ್ರು ನಾನು ಬೆಂಬಲವಾಗಿ ನಿಂತ್ಕೊಳ್ತೀನಿ. ಒಟ್ಟಾರೆ ಗೌರಿಬಿದನೂರು ಕ್ಷೇತ್ರ ಜನತೆ ಏನು ಇಷ್ಟಪಡ್ತೀರಾ ಸರ್? ಗೌರಿಬಿದನೂರು ಜನತೆ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ. ಇವತ್ತು ಒಳ್ಳೆ ಮಳೆ ಆಗಿದೆ. ಅಲ್ಲಿ ಬೇಕಾಗಿರೋದು ಜನರಿಗೆ ಮಳೆ ಬೇಕು, ಒಳ್ಳೆ ಉತ್ತಮವಾದ ಮಳೆ ಆಗಿದೆ, ಒಳ್ಳೆ ಬೆಳೆ ಇಕ್ಕಿದ್ದಾರೆ. ಹೋದ್ಸರಿ ಬರಗಾಲ ಬಂದು ಹೋದ್ಸರಿ ಏನು ಬೆಳೆಗಳು ಆಗಿಲ್ಲ. ಈ ಸತಿ ಒಳ್ಳೆ ಬೆಳೆ ಆಗೋ ಮುನ್ಸೂಚನೆ ಕಾಣ್ತಾ ಇದೆ. ದೇವರು ಎಲ್ಲರಿಗೂ ಅವ್ರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಇವತ್ತು ನಾನು ದೇವರಲ್ಲಿ ಕೇಳ್ತೀನಿ. ನಮ್ಮ ಮಂಡೂರು ಜನತೆಗೆ, ಇಲ್ಲಿ ಗ್ರಾಮ ಜ್ಯೋತಿಪುರ ಜೊತೆ ಮಂಡೂರು ಜನತೆಗೆ, ನಮ್ಮ ಚಿಮ್ಸಂದ್ರ ಜನತೆಗೆ ನಾವೇನು ಹೇಳೋಂಗಿಲ್ಲ. ನಾವು ನನ್ನ ಮೈಯಲ್ಲಿ ರಕ್ತ ಇರೋವ್ರಿಗೂ ಅವ್ರ ಋಣ ನಾನು ತೀರಿಸ್ಬೇಕು ಅಂತ ನಾನು ಪಣ ತೊಟ್ಟಿದ್ದೀನಿ. ಅದು ಅವ್ರಿಗಾಗಿ ನಮ್ಮ ಮನೆ ಬಾಗಿಲು ಸದಾ ತೆರೆದಿರ್ತದೆ.